ಸಾಗರದ ಕಾರ್ಮಿಕ ಇಲಾಖೆಯಲ್ಲಿ ವಿವಾಹ ಸಹಾಯಧನ ವಿತರಣೆಯಲ್ಲಿ 106 ಪ್ರಕರಣಗಳಲ್ಲಿ ಅವ್ಯವಹಾರ ನಡೆದ ಕುರಿತು ಇಲಾಖೆಯಿಂದ ನನಗೆ ನೀಡಿರುವ ಹಿಂಬರಹ ಪತ್ರದಿಂದ ಮತ್ತಷ್ಟು ದೃಢಪಟ್ಟಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಸತೀಶ್ ಎಎಂ ಹೇಳಿದರು. ಆ ವ್ಯಕ್ತಿ 106 ಜನರಿಗೆ ಮದುವೆ ಅರ್ಜಿಗೆ ಸಹಿ ಮಾಡಿದ್ದಾರೆ. ಆ 106 ಜನರಿಗೆ ಮದುವೆ ಅದೆಲ್ಲ ಸಿಕ್ಕಿ ಆದ್ಮೇಲೆ ನನಗೆ ಒಂದೆರಡು ಜನ ವ್ಯಕ್ತಿಗಳು ನನ್ನ ಮೇಲೆ ಹಲ್ಲೆ ಮಾಡ್ತಾರೆ. ಆ ಪ್ರಕರಣಗಳು ಕೂಡ ಈ ಪೊಲೀಸ್ ಸ್ಟೇಷನ್ ದಾಖಲಾಗಿದ್ದಾವೆ. ಮತ್ತೆ ಆ ನಂತರ ನಾನು ಅಲ್ಲಿಗೆ ಆ ವಿಷಯನ ತಿಳಿಸಿರಲ್ಲ. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 2022ರ ಜನವರಿಯಿಂದ 2023ರ ಜೂನ್ವರೆಗಿನ ಕಾರ್ಮಿಕ ಇಲಾಖೆಯಲ್ಲಿನ ವಿವಾಹ ಸಹಾಯಧನ ಮಂಜೂರಾತಿ ಕುರಿತು ವಿವರ ನೀಡುವಂತೆ ಮಾಹಿತಿ ಹಕ್ಕಿನಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದರೂ ಲಿಖಿತವಾಗಿ ಮಾಹಿತಿ ನೀಡಲು ಸಾಧ್ಯವಿಲ್ಲ. ಕಚೇರಿಗೆ ಆಗಮಿಸಿ ಕಂಪ್ಯೂಟರ್ನಲ್ಲಿ ನೋಡಿಕೊಳ್ಳಲು ಸೂಚಿಸಿದ್ದರು. ಆದರೆ ನಾನು ಮೇಲ್ಮನವಿ ಸಲ್ಲಿಸಿದರೂ ಸ್ಪಂದನೆ ದೊರೆಯಲಿಲ್ಲ. ಇಲಾಖೆಯ ನಿರ್ಲಕ್ಷ್ಯತನ ಖಂಡಿಸಿ ರಾಜ್ಯ ಸಹಾಯಕ ಕಾರ್ಮಿಕ ಆಯುಕ್ತರಿಗೆ ಪತ್ರ ಬರೆದ ನಂತರ ಸಾಗರದ ಕಾರ್ಮಿಕ ನಿರೀಕ್ಷಕರು ಹಾಗೂ ದೂರುದಾರನಾದ ನನಗೆ ಕಾರ್ಮಿಕ ಕೋರ್ಟ್ ಮುಂದೆ ಹಾಜರಾಗಲು ತಿಳಿಸಿ ವಿಚಾರಣೆ ನಡೆಸಿದಾಗ ಸಿಬ್ಬಂದಿ ಕೊರತೆಯಿಂದ ಲಿಖಿತ ದಾಖಲೆ ನೀಡಲು ಸಾಧ್ಯವಾಗಿಲ್ಲ ಎಂಬ ಕಾರಣ ತಿಳಿಸಿದರು ಎಂದು ದೂರಿದರು. ಕಾರ್ಮಿಕರ ಅಧಿಕಾರಿಗಳು ಇದು ಕೊಟ್ಟಿದ್ದಾರೆ, ಒಂದು ವರದಿಯನ್ನು ಕೊಟ್ಟಿದ್ದಾರೆ, ನೀವು ಪೂರ್ತಿ ಕೊಟ್ಟಿದ್ದೀನಿ. ಅಲ್ಲಿ ಈ ತಪ್ಪುಗಳಿಗೆ ಎಚ್ಚರಿಕೆ ಪತ್ರ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ಕಾರ್ಮಿಕ ನಿರೀಕ್ಷಕರಿಗೆ ಮತ್ತೆ ಆ ಗುತ್ತಿಗೆದಾರರಿಗೆ ಎಚ್ಚರಿಕೆ ಪತ್ರ ನೀಡಿದ್ದೇವೆ ಅಂತ ಹೇಳಿದ್ದಾರೆ. 106 ತಪ್ಪುಗಳು ಮಾಡಿದ್ದಕ್ಕೆ ಬರೀ ಎಚ್ಚರಿಕೆ ಪತ್ರ ಒಂದಿನ, ಯಾಕಂದ್ರೆ ಇದು ಸಾಧಾರಣ ತಪ್ಪುಗಳಲ್ಲ. ಒಂದು ಮದುವೆ ಕ್ಲೈಮಿಗೆ 50,000 ಕ್ಲೈಮ್ ಆಗುತ್ತೆ. ಹಾಗಾಗಿ ಇದು ಸಾಧಾರಣ ತಪ್ಪುಗಳಲ್ಲ. ಎಲ್ಲದೂ ಕೂಡ ನಿಯಮವನ್ನು ಗಾಳಿ ತೂರಿ ಇಲ್ಲಿ ಈ ಮದುವೆ ಸಹಾಯಧನವನ್ನ ಇಲ್ಲಿ ಕ್ಲೈಮ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇದು ನನಗೆ ಇಲ್ಲಿವರೆಗೆ ಒಂದು ಹಂತ ಆಗಿದೆ. ಇಲ್ಲಿವರೆಗೂ ಯಾಕಂದ್ರೆ 2023ರಿಂದ ನಾನು ಸುಮಾರು ಜನ ಕೇಳ್ತಾ ಇದ್ರು ಏನಾಯ್ತು ಅಂತ ಹೇಳಿ. ಇದು ಒಂದು ಹಂತ ಆಗಿದೆ. ನಾನು ನೆಕ್ಸ್ಟ್ ಕಾನೂನು ಸಲಹೆ ತಗೊಂಡು ಇದ್ರ ಮುಂದೆ ಲೋಕಾಯುಕ್ತಕ್ಕೋ ಅಥವಾ ಇದು ಏನು ಕೋರ್ಟಲ್ಲಿ ನಾನು ಕೇಸ್ ಹಾಕ್ಲಿಕ್ಕೂ ಕೂಡ ನಾನು ಮುಂದಾಗ್ತೀನಿ. ಅದಕ್ಕಾಗಿ ನಿಮ್ಗೆ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇದು ನಾನು ಯಾಕೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ನಾನು ಸಾಕಷ್ಟು ಸಾಮಾಜಿಕ ಕೆಲಸಗಳಲ್ಲಿ ತೊಡ್ಕೊಂಡಿದ್ದೀನಿ. ನಮ್ಮಂತವ್ರಿಗೆ ಈ ತರ ಒಂದು ಇಷ್ಟೊಂದು ವಿಳಂಬ ಮತ್ತೆ ಈ ತರದ ಸಮಸ್ಯೆಗಳು ಬರ್ತಾವಂದ್ರೆ ಸಾರ್ವಜನಿಕರು ಮಾಹಿತಿ ಹಾಕಿದಾಗ ಇವ್ರು ಯಾವ ತರ ಸ್ಪಂದನೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನೀವೆಲ್ಲರೂ ಕೂಡ ತಿಳಿಸ್ಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಎಲ್ಲರೂ ಹತ್ರ ಕೇಳ್ಕೊಳ್ತೀನಿ. ನಮಸ್ಕಾರ. ಕಾರ್ಮಿಕ ಇಲಾಖೆಯಲ್ಲಿನ ಅವ್ಯವಹಾರಗಳ ಕುರಿತು ಮಾಹಿತಿ ಲೆಕ್ಕ ಹಾಕುತ್ತಿರುವ ಹಿನ್ನೆಲೆಯಲ್ಲಿ ಇಬ್ಬರು ಖಾಸಗಿ ವ್ಯಕ್ತಿಗಳು ನನ್ನ ಮೇಲೆ ದೈಹಿಕ ಹಲ್ಲೆಗೆ ಯತ್ನಿಸಿದ್ದರು. ಕಾರ್ಮಿಕ ಇಲಾಖೆಯ ಮಹಿಳಾ ಸಿಬ್ಬಂದಿಯು ವಿನಾಕಾರಣ ನನ್ನ ವಿರುದ್ಧ ಪೊಲೀಸ್ ದೂರು ನೀಡಿದರೂ ಸಕಾರಣವಿಲ್ಲದೆ ಹಾಗೂ ಸಾಕ್ಷಿ ಏನೂ ಇಲ್ಲದೆ ಕಾರಣ ಪೊಲೀಸರು ಬುದ್ಧಿ ಹೇಳಿ ಕಳುಹಿಸಿದರು ಎಂದು ಮಾಹಿತಿ ನೀಡಿದರು. ಆ ವ್ಯವಹಾರದಲ್ಲಿ ಕಾರ್ಮಿಕ ನಿರೀಕ್ಷಕರು ಮತ್ತು ಸ್ಥಳೀಯ ಗುತ್ತಿಗೆದಾರ ಜಂಟಿಯಾಗಿ ಭ್ರಷ್ಟಾಚಾರ ಮಾಡಿದ್ದಾರೆ. ಪಿಡಬ್ಲ್ಯೂ ಗುತ್ತಿಗೆದಾರ ಗುತ್ತಿಗೆ ಪರವಾನಗಿ ನವೀಕರಿಸದೆ ವಿವಾಹ ಸಹಾಯಧನಕ್ಕೆ ಪ್ರಮಾಣ ಪತ್ರ ಶಿಫಾರಸು ಮಾಡಿರುವುದು ಲೋಪವಾಗಿರುವುದು ಕಂಡುಬರುತ್ತದೆ ಎಂಬ ಉಲ್ಲೇಖವಿದೆ. ಈ ಎಲ್ಲ ಅಂಶಗಳ ವಿರುದ್ಧ ಕರ್ನಾಟಕ ಲೋಕಾಯುಕ್ತ ರಿಜಿಸ್ಟರ್ ಅವರಿಗೆ ದಾಖಲೆ ಸಮೇತ ಪ್ರಕರಣ ದಾಖಲಿಸುವ ಮೂಲಕ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಲು ನಿರ್ಣಯಿಸಿದ್ದೇನೆ ಎಂದರು. ರವಿ 9 ಲೈವ್ ನ್ಯೂಸ್ ಸಾಗರ.